ನಾಡಿನೆಲ್ಲೆಡೆ ಮಹಾಶಿವರಾತ್ರಿ ಹಬ್ಬದ ಸಡಗರ ಸಂಭ್ರಮ ಮನೆ ಮಾಡಿರುವಂಥದ್ದು. ನಾಳೆ ಶಿವರಾತ್ರಿ ಹಬ್ಬದ ಹಿನ್ನೆಲೆಯಲ್ಲಿ ಜಾಗರಣೆ ಪ್ರಯುಕ್ತ ಬೆಂಗಳೂರಿನ ನಂದಿತೀರ್ಥ ದೇವಸ್ಥಾನದಲ್ಲಿ ಏನೆಲ್ಲ ಪೂಜೆಗಳನ್ನು ಮಾಡಲಾಗುತ್ತೆ, ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಪ್ರಸನ್ನ ಭಟ್ ಅವರಿದ್ದಾರೆ. ಅವರು ನಾವು ಮಾತನಾಡಿಸ್ತಾ ಹೋಗೋಣ. ಸರ್, ನಾಳೆ ಶಿವರಾತ್ರಿ ಜಾಗರಣೆ ಇರುವಂತಹ ಹಿನ್ನೆಲೆಯಲ್ಲಿ ನಂದಿತೀರ್ಥ ದೇವಸ್ಥಾನದಲ್ಲಿ ಏನೆಲ್ಲ ದೇವರಿಗೆ ಪೂಜೆಗಳು ಅಭಿಷೇಕಗಳೆಲ್ಲ ನಡೆಯುತ್ತೆ, ಈ ಬಗ್ಗೆ ಹೇಳೋದಾದರೆ? ಓಂ ನಮಃ ಶಿವಾಯ. ಪರಮ ಪವಿತ್ರವಾದ ಕ್ಷೇತ್ರ ಈ ದಕ್ಷಿಣಮುಖ ನಂದಿತೀರ್ಥ ಕ್ಷೇತ್ರ. ನಾಳೆ ಮಹಾಶಿವರಾತ್ರಿ, ಎಲ್ಲರಿಗೂ ಗೊತ್ತಿರುವ ಹಾಗೆ ಚಾಂದ್ರ ಸೌರ ಮಹಾಶಿವರಾತ್ರಿ, ಪರಮೇಶ್ವರನ ಆರಾಧನೆಗೆ ಬಹಳ ವಿಶೇಷವಾದ ಹಾಗೂ ಪರಮ ಪವಿತ್ರವಾದ ದಿನ ನಾಳೆ. ಅಂದರೆ ಕೈಲಾಸದಿಂದ ಭೂಲೋಕದಲ್ಲಿ ಎಷ್ಟು ಶಿವಲಿಂಗಗಳಿದ್ದಾವೋ ಆ ಲಿಂಗದಲ್ಲೆಲ್ಲ ಬಂದು ಆ ಸ್ವಾಮಿ ಪ್ರಾಣ ಪ್ರತಿಷ್ಠಾಪಿತನಾಗಿರ್ತಾನೆ. ಅಭಿಷೇಕ ಪ್ರಿಯೋಹರ ಅಂತಾರೆ, ಅಂದರೆ ಪರಮೇಶ್ವರ ಅಭಿಷೇಕ ಪ್ರಿಯ. ಇಲ್ಲಿ ನಾವು ಯಾರು ಅಭಿಷೇಕ ಮಾಡುವ ಅವಶ್ಯಕತೆ ಇಲ್ಲ, ಯಾಕೆಂದರೆ ಆತನ ವಾಹನವಾಗಿರ್ತಕ್ಕಂತಹ ನಂದಿಯಿಂದಲೇ ಆ ಸ್ವಾಮಿ ಅಭಿಷೇಕ ಮಾಡಿಸ್ಕೊಳ್ತಾ ಇದ್ದಾನೆ. ಇದು ಬಹಳ ವಿಶೇಷ. ಇಲ್ಲಿ ಬರೀ ಶಿವರಾತ್ರಿ ದಿನ ಮಾತ್ರ ಅಲ್ಲ, ವರ್ಷದ 365 ದಿನವೂ ಸಹ ಆ ಸ್ವಾಮಿ ಆ ಲಿಂಗದಲ್ಲಿ ಪ್ರಾಣ ಪ್ರತಿಷ್ಠಾಪಿತನಾಗಿರ್ತಾನೆ. ಇಂತಹ ಒಂದು ಪರಮ ಪವಿತ್ರವಾದ ಕ್ಷೇತ್ರದಲ್ಲಿ ಮಹಾಶಿವರಾತ್ರಿ ಬಹಳ ವಿಜೃಂಭಣೆಯಿಂದ ನೆರವೇರ್ತದೆ. ಅಂದರೆ ನಾಳೆ ಪ್ರಾತಃ ಕಾಲ 5 ಗಂಟೆಗೆ ಕ್ಷೀರಾಭಿಷೇಕ, ಪಂಚಾಮೃತ ಅಭಿಷೇಕ, ರುದ್ರಾಭಿಷೇಕವಾಗಿ 6 ಗಂಟೆ 30 ನಿಮಿಷಕ್ಕೆ ಮಹಾಮಂಗಳಾರತಿಯಾಗಿ ಪ್ರಸಾದ ವಿನಿಯೋಗ ಮಾಡ್ತೀವಿ. ಅಂದರೆ ಎಲ್ಲಿವರೆಗೂ ಪ್ರಸಾದ ವಿನಿಯೋಗ ಮಾಡ್ತೀವಿ ಅಂದರೆ ನಾಡಿದ್ದು ಸೋಮವಾರ ಮಧ್ಯಾಹ್ನ ಬ್ರಹ್ಮರಥ, ಅಂದರೆ ನಮ್ಮ ಕಾಡು ಮಲ್ಲಿಕಾರ್ಜುನ ಸ್ವಾಮಿಯವರ ಬ್ರಹ್ಮರಥ ಹೋಗುವವರೆಗೂ ಪ್ರಸಾದ ವಿನಿಯೋಗ ನಿರಂತರವಾಗಿ ನೆರವೇರ್ತಾನೆ ಇರ್ತದೆ. ಹಾಗೆ ನಾಡಿದ್ದು ಸೋಮವಾರ ಬೆಳಗ್ಗೆ 4 ಗಂಟೆಗೆ ಕೊನೆಯ ಜಾವದ ರುದ್ರಾಭಿಷೇಕ. ನಾವಿಲ್ಲಿ ಪ್ರತಿ ಜಾವದಲ್ಲೂ ರುದ್ರಾಭಿಷೇಕ ಮಾಡ್ತಾ ಇಲ್ಲ. ಮೊದಲನೇ ಜಾವದ ರುದ್ರಾಭಿಷೇಕ, ಆನಂತರ ಕೊನೆಯ ಜಾವದ ರುದ್ರಾಭಿಷೇಕ. ಯಾಕೆಂದರೆ ಇಲ್ಲಿ ಒಂದು 10 ನಿಮಿಷ ನಾವು ನಿಲ್ಲಿಸ್ಕೊಂಡ್ರೂ ಸಾಕು, ತುಂಬ ಜನ ಲೈನ್ ಕ್ಯೂಗಟ್ಟಲೆ ಹೋಗ್ತಾ ಇರುತ್ತೆ. ಹಾಗಾಗಿ ಜನಗಳಿಗೆ ತೊಂದರೆ ಆಗಬಾರ್ದು. ಪ್ರತಿಯೊಬ್ಬರು ಭಕ್ತಾದಿಗಳು ಆ ಶಿವರಾತ್ರಿಯ ದಿನ ಆ ಪರಮೇಶ್ವರನ ದರ್ಶನ ಪಡೆದು ಕೃತಾರ್ಥರಾಗಬೇಕು ಅನ್ನೋ ಸದುದ್ದೇಶದಿಂದ ಒಂದಿನ ಜಾವದ ಅಭಿಷೇಕ ಹಾಗೂ ಕೊನೆಯ ಜಾವದ ಅಭಿಷೇಕ ಬಹಳ ವಿಶೇಷವಾಗಿ ಇಲ್ಲಿ ನೆರವೇರ್ತದೆ. ಬಹಳ ವಿಶೇಷವಾಗಿರ್ತಕ್ಕಂಥ ಕ್ಷೇತ್ರ. ಆ ಸ್ವಾಮಿಯ ಆರಾಧನೆಗೆ ಪರಮ ಪವಿತ್ರವಾದ ಕ್ಷೇತ್ರ ಇದು. ಓಕೆ ಸರ್, ಈಗ ಹೇಳ್ತಾ ಇದ್ರಿ ಅರ್ಚಕರೇ, ವರ್ಷದ 365 ದಿನ ಕೂಡ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ ಅನ್ನುವಂಥದ್ದು. ನಾಳೆ ಶಿವರಾತ್ರಿ ಹಬ್ಬದ ಹಿನ್ನೆಲೆಯಲ್ಲಿ ಅಂದಾಜು ಎಷ್ಟು ಜನ ಭಕ್ತರು ಬರುವಂತಹ ನಿರೀಕ್ಷೆ ಇದೆ? ಅವರಿಗೆ ಪ್ರಸಾದ, ತೀರ್ಥದ ವ್ಯವಸ್ಥೆ ಎಲ್ಲ ಹೇಗೆ ಮಾಡಲಾಗಿದೆ, ಅದ್ರ ಬಗ್ಗೆ ತಯಾರಿ? ವರ್ಷದ 365 ದಿನದಲ್ಲಿ ನಾಳೆ ಬರ್ತಕ್ಕಂಥ ಭಕ್ತಾದಿಗಳು ಲಕ್ಷೋಪ ಸಂಖ್ಯೆಯಲ್ಲಿ ಬರ್ತಾರೆ. ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇಲ್ಲಿ ಈ ದೇವಸ್ಥಾನದ ಕಾಡುಮಲ್ಲೇಶ್ವರ ದೇವಸ್ಥಾನದ ಗೆಳೆಯರ ಬಳಗದ ವತಿಯಿಂದ ನಿರಂತರವಾಗಿ ಪ್ರಸಾದ ವಿನಿಯೋಗ ನೆರವೇರ್ತಾನೆ ಇರ್ತದೆ. ಆ ಪ್ರಸಾದ ವಿನಿಯೋಗ ಮೇಲೆ ಬಂದು ಇಲ್ಲಿ ಗಣಪತಿಯ ದರ್ಶನ ಮಾಡಿ, ಆನಂತರ ಕೆಳಭಾಗದಲ್ಲಿ ಸ್ವಾಮಿಯ ದರ್ಶನ ಮಾಡಿ, ಆನಂತರ ತೀರ್ಥ ಪ್ರಸಾದ. ಇಲ್ಲಿ ಪ್ರಸಾದದ ವ್ಯವಸ್ಥೆ ಎಲ್ಲ ಹೊರಗಡೆ ಮಾಡಿರ್ತೀವಿ. ಅಲ್ಲೇ ಪ್ರಸಾದದ ವ್ಯವಸ್ಥೆ ಇರ್ತದೆ. ಅಲ್ಲೇ ಪ್ರಸಾದವನ್ನು ಸ್ವೀಕರಿಸಿ ನೀರಿನ ವ್ಯವಸ್ಥೆ ಎಲ್ಲ ಅಲ್ಲೇ ಇರ್ತದೆ. ಎಲ್ಲ ಭಕ್ತಾದಿಗಳು ಯಾವುದೇ ರೀತಿಯಾದ ಅನಾನುಕೂಲವಾಗುವ ರೀತಿಯಲ್ಲಿ ಪ್ರಸಾದ ವಿನಿಯೋಗ, ಪೂಜಾ ಪುನಸ್ಕಾರಗಳೆಲ್ಲ ನೆರವೇರ್ತದೆ. ಓಕೆ. ಇನ್ನು ಕೆಲವರು ದೇವಸ್ಥಾನಕ್ಕೆ ಬಂದು ಭಜನೆ ಅಥವಾ ದೇವರ ಭಕ್ತಿಯಲ್ಲಿ ಜಾಗರಣೆ ಮಾಡ್ಲಿಕ್ಕೆ ಆಗಲ್ಲ. ಇನ್ನು ಕೆಲವರು ಮನೆಯಲ್ಲೇ ಜಾಗರಣೆ ಮಾಡ್ತಾರೆ. ಮನೆಯಲ್ಲೇ ಜಾಗರಣೆ ಹೇಗೆ ಮಾಡ್ಬೋದು, ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳೋದು? ಯಾಕೆಂದರೆ ಎಲ್ಲರಿಗೂ ನಾವು ಹೇಳಿದ ಹಾಗೆ ಪರಮೇಶ್ವರ ಭಕ್ತ ಪ್ರಿಯ ಅಂತ. ಅಂದರೆ ಅವನಿಗೆ ಓಂ ನಮಃ ಶಿವಾಯ ಅಂತ ಹೇಳಿದ್ರೆ ಸಾಕು. ಯಾವುದೇ ರೀತಿಯಾದ ಎಂತಹ ಒಂದು ರುದ್ರಾಧ್ಯಾಯಕ್ಕೂ ಪರಮ ಪವಿತ್ರವಾದ ಮಂತ್ರ ಅಂದರೆ ಶಿವ ಪಂಚಾಕ್ಷರಿ ಓಂ ನಮಃ ಶಿವಾಯ ಅಂತ. ತುಂಬ ಜನ ಭಕ್ತಾದಿಗಳಿಗೆ ದೂರದಿಂದ ಹೋಗಿ ಆ ದೂರದ ಕ್ಷೇತ್ರದಲ್ಲಿರ್ತಕ್ಕಂಥ ಸಾನ್ನಿಧ್ಯಗಳಿಗೆಲ್ಲ ಹೋಗಿ ದರ್ಶನ ಮಾಡೋಕ್ಕೆ ಅವಕಾಶ ಇಲ್ಲದೆ ಹೋದರೂ ಸಹ ಆಂತರಿಕ ಪೂಜಾ ಅಂತ, ಅಂದರೆ ಬಸವೇಶ್ವರರು ಏನು ಹೇಳಿದ್ದಾರೆ, ನೀವು ಮಾನಸಿಕವಾಗಿ ಪೂಜೆ ಮಾಡಿದ್ರೆ ಅದು ಪರಮ ಪವಿತ್ರವಾದ ಪೂಜೆ. ಆದಷ್ಟು ಸಾಧ್ಯವಾದಷ್ಟು ಬಂದು ಸಾನ್ನಿಧ್ಯದಲ್ಲೇ ಬಂದು ಸ್ವಾಮಿಯ ದರ್ಶನ ಮಾಡೋದು ಒಳ್ಳೆಯದು. ಅದಾಗ್ತಾ ಇಲ್ಲ ಅನ್ನೋ ಪಕ್ಷದಲ್ಲಿ ಅವರು ಮನೆಯಲ್ಲೇ ಕುಳಿತುಕೊಂಡು ಒಂದು ಪರಮೇಶ್ವರನ ಧ್ಯಾನ ಮಾಡಿದ್ರು ಸಾಕು. ಆ ಸ್ವಾಮಿಗೆ ಅದೆಲ್ಲ ಅವರ ಪರಮ ಪವಿತ್ರವಾದ ಧ್ಯಾನ ಹಾಗೂ ಅವರ ಭಕ್ತಾಭಿಷ್ಟ ಅಪೇಕ್ಷೆಗಳೆಲ್ಲ ಆ ಸ್ವಾಮಿಗೆ ತಲುಪ್ತದೆ. ಕೊನೆಯದಾಗಿ ಭಕ್ತಾದಿಗಳಿಗೆ ಶಿವರಾತ್ರಿ ಪ್ರಯುಕ್ತ ಏನು ಹೇಳಲಿಕ್ಕೆ ಬಯಸ್ತೀರಿ? ನೋಡಿ, ಏನು ಹೇಳ್ತಿದ್ದೀವಿ ಅಂದರೆ, ನಾವು ಪರಮೇಶ್ವರನ ಹತ್ರ ಹೋದಾಗ ಏನು ಕೇಳ್ಕೊಳ್ಬೇಕು ಅಂತಂದರೆ, ಸ್ವಾಮಿ ನನಗೆ ಇವತ್ತು ಈ ವರ ಬೇಕು ಕೊಡು ಅಂತ ಕೇಳ್ಕೊಂಡ್ರೆ ನಾಳೆ ಆ ವರ ಹಳಸೋಗ್ಬಿಟ್ಟಿರುತ್ತೆ, ಬೇರೆ ಥರ ಆಗಿರುತ್ತೆ. ಅದಕ್ಕೆ ದೇವ್ರ ಹತ್ರ ಹೋದಾಗ ಏನು ಹೇಳಬೇಕು, ಸ್ವಾಮಿ ಈ ಒಂದು ಕ್ಷೇತ್ರದಲ್ಲಿ, ಈ ಒಂದು ಕ್ಷೇತ್ರ ಅಂತಲ್ಲ, ನಿನ್ನ ಬಂದು ದರ್ಶನ ಮಾಡ್ತಾ ಇದ್ದೀನಿ, ಸಮಸ್ತ ಭಕ್ತಾದಿಗಳಿಗೂ ವಿಶೇಷವಾಗಿ ಅವರ ನೆರವೇರಿಕೆ ಏನಿದೆ ಅದನ್ನೆಲ್ಲ ನೆರವೇರಿಸು. ಮುಖ್ಯವಾಗಿ ಏನು ಅಂದರೆ, ಗಡಿಯಲ್ಲಿ ಕಾಯ್ತಾ ಇರ್ತಕ್ಕಂಥ ನಮ್ಮ ಯೋಧರು ಹಾಗೂ ಅವ್ರ ಕುಟುಂಬಸ್ಥರು ಚೆನ್ನಾಗಿರಬೇಕು. ಹಾಗೆ ಮುಖ್ಯವಾಗಿ ನಮಗೆ ಅನ್ನ ಕೊಡ್ತಕ್ಕಂತಹ ರೈತರು, ಅವ್ರ ಕುಟುಂಬಸ್ಥರು ಚೆನ್ನಾಗಿರಬೇಕು. ಸಮಸ್ತ ಪ್ರಾಣಿ ಪಕ್ಷಿಗಳು, ಗಿಡ ಮರಗಳು, ಚಲಗಳು ಎಲ್ಲವೂ ಸಖತ್ತಾಗಿ ಸಮೃದ್ಧಿಯಾಗಿ ಯಾವಾಗಲೂ ಅಭಿವೃದ್ಧಿಯಾಗಿರಬೇಕು. ಯಾರಿಗೂ ಯಾರಿಂದಲೂ ತೊಂದರೆ, ಅಪಾಯ, ನಷ್ಟಗಳಾಗಬಾರ್ದು. ಎಲ್ಲರೂ ಅವರು ಇರ್ತಕ್ಕಂಥ ಆಯಸ್ಸಲ್ಲೇ ಅಭಿವೃದ್ಧಿಯಾಗಿ ಸಂತೃಪ್ತವಾಗಿ ಬಾಳಬೇಕು ಅನ್ನೋ ಒಂದು ಸದುದ್ದೇಶ ನಮ್ಮಲ್ಲೂ ಇದೆ. ಬರೋ ಭಕ್ತಾದಿಗಳು ಅದೇ ಥರ ಬೇಡ್ಕೊಳ್ಬೇಕು ಅಂತಲೂ ನಾವು ಪ್ರಾರ್ಥನೆ ಮಾಡ್ಕೊತೀವಿ. ಧನ್ಯವಾದಗಳು. ಇದಿಷ್ಟು ನಂದಿತೀರ್ಥ ದೇವಸ್ಥಾನದ ಅರ್ಚಕರಾದಂತಹ ಪ್ರಸನ್ನ ಭಟ್ ಅವರ ಮಾತುಗಳಾಗಿತ್ತು. ಕ್ಯಾಮರಾ ಪರ್ಸನ್ ಕೀರ್ತಿ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು.
ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.